ನಂದಿನಿ ಸಾವಿನ ಸತ್ಯ ಏನು, ಸಾವಿನ ಸುತ್ತಾ ಇರುವಂತಹ ಅನುಮಾನಗಳೇನು, ಆ ಪ್ರಶ್ನೆಗಳೇನು ಅನ್ನೋದಕ್ಕೆ ಒಂದು ಹಂತಕ್ಕೆ ಕ್ಲಾರಿಟಿ ಸಿಕ್ಕಾಗಿದೆ. ಕಾರಣ ನಂದಿನಿ ಸಾಯೋದಕ್ಕೆ ಅನುಕಂಪದ ಆಧಾರದ ಮೇಲೆ ಆಕೆಗೆ ಸಿಕ್ಕಿರುವ ಸರ್ಕಾರಿ ಕೆಲಸ ಆಕೆಗೆ ಮಾಡೋದಕ್ಕೆ ಮನಸ್ಸಿರ್ಲಿಲ್ಲ, ಆದ್ರೂ ಕೂಡ ಒತ್ತಡ ಹಾಕ್ತಿದ್ರಂತೆ ತಾಯಿ. ಹಂಗಾಗಿ ಮನನೊಂದು ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ. ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂದಿನಿ ಜೊತೆ ಕೆಲಸ ಮಾಡಿದವರನ್ನ ಕೂಡ ಗ್ಯಾರಂಟಿ ನ್ಯೂಸ್ ಮಾತನಾಡಿಸುವ ಪ್ರಯತ್ನ ಮಾಡಿತು. ಯಾವ ಕಾರಣಕ್ಕೆ ಅವ್ರು ನೊಂದಿದ್ರು ಅಂತ ನಂದಿನಿ ಬಗ್ಗೆ ನಟಿ ರೇಣು ಶಿಕಾರಿ ಅವರು ಕೂಡ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ರು. 2 ವರ್ಷ ನಾವಿಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡಿದ್ವಿ ಅನ್ನುವಂತಹ ವಿಚಾರ ಹೇಳ್ಕೊಂಡ್ರು. ನಂದಿನಿ ಸ್ವಲ್ಪ ಮುಂಗೋಪಿ ಇದ್ಲು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕೋಪ ಅಂತ ಹೇಳ್ತಾ ಇದ್ದೆ ಆಗಾಗ ಆಕೆಗೆ ನಾನು ಅಂತ ರೇಣು ಶಿಕಾರಿ ಅವರು ತಮ್ಮ ರಿಯಾಕ್ಷನ್ ಅಲ್ಲಿ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. MCL ಕ್ರಿಕೆಟ್ ಟೂರ್ನಿಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ರಂತೆ ನಂದಿನಿ. 4-5 ದಿನಗಳ ಹಿಂದೆ ಫೋನ್ ನಲ್ಲಿ ನಾವಿಬ್ರು ಕೂಡ ಮಾತನಾಡಿದ್ವಿ ಅಂತ ನೆನಪು ಮಾಡ್ಕೊಂಡಿದ್ದಾರೆ. ಚೆನ್ನೈಯಲ್ಲಿ ನಡೆದಿದ್ದ ಸೀರಿಯಲ್ ಟೀಮ್ ಜೊತೆ ಮನಸ್ತಾಪ ಆಗಿತ್ತಂತೆ. ಮನಸ್ತಾಪ ಇತ್ತು ಆ ಸೀರಿಯಲ್ ಟೀಮ್ ಜೊತೆಗೆ. ನಂದಿನಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ, ಆಕೆ ಸ್ಟ್ರಾಂಗ್, ಏನೇ ಬಂದ್ರೂ ಕೂಡ ಫೇಸ್ ಮಾಡ್ತೀನಿ ಅನ್ನೋ ಕ್ಯಾರೆಕ್ಟರ್ ಅವಳದ್ದು ಅನ್ನುವಂತಹ ವಿಚಾರವನ್ನ ರೇಣು ಶಿಕಾರಿ ಹೇಳ್ತಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಹೋಗಲ್ಲ, ಇಂಡಸ್ಟ್ರಿಯಲ್ಲೇ ಇರ್ತೀನಿ, ಇಲ್ಲೇ ಏನಾದ್ರೂ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರಂತೆ. ಗ್ಯಾರಂಟಿ ನ್ಯೂಸ್ ಜೊತೆ ನಟಿ ರೇಣು ಶಿಕಾರಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಎಸ್ ಮ್ಯಾಮ್, ಈಗ ನಂದಿನಿ ಅವ್ರು ನಿಮಗೆ ಯಾವಾಗಿಂದ, ಎಷ್ಟು ವರ್ಷದಿಂದ ಪರಿಚಯ ಇದ್ರು? ಆಕ್ಚುಲಿ ಈಗ 2-3 ವರ್ಷದ ಹಿಂದೆ ನಾವು ಒಂದು ಅಣ್ಣ ತಂಗಿ ಅಂತ ಪ್ರಾಜೆಕ್ಟ್ ಕಮಿಟ್ ಆಗ್ತೀವಿ. ಅದೇನಾಗತ್ತೆ, ಈಗ ಈಗ ರೀಸೆಂಟ್ ಆಗಿ ಮುಗೀತು ಆ ಪ್ರಾಜೆಕ್ಟ್. ಅವಳು ಸ್ವಲ್ಪ ಮಧ್ಯದಲ್ಲಿ ಬಿಟ್ಲು ಆ ಪ್ರಾಜೆಕ್ಟ್ ಮಾಡುವಾಗ. 2 ವರ್ಷ ಒಟ್ಟಿಗೆ ಕೆಲಸ ಮಾಡಿರ್ತೀವಿ. ತುಂಬಾ ಒಳ್ಳೆ ಹುಡುಗಿ, ತುಂಬಾ ಎಷ್ಟು ಸುಂದರವಾಗಿದ್ಲು ಅಂದ್ರೆ ಖುಷಿ ಆಗುತ್ತೆ ಅವಳು ನೋಡಕ್ಕೆ. ತುಂಬಾ ಹೊಟ್ಟೆ ಉರಿತಾ ಇದೆ ಬೆಳಗ್ಗೆಯಿಂದ ನನ್ಗೆ ಈ ವಿಷಯ ಕೇಳಿದಾಗಿಂದ. ಸ್ವಲ್ಪ ಮುಂಗೋಪಿ ಇದ್ಲು ಪಾಪ. ನಾನ್ ಹೇಳ್ತಾ ಇದ್ದೆ, ಬೇಡ ಪುಟ್ಟ, ನೀನ್ ಬೆಳಿತಿರೋ ಹುಡುಗಿ, ಇಷ್ಟು ಕೋಪ ಒಳ್ಳೇದಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಅಂತೆಲ್ಲ ಹೇಳ್ದಾಗ ತಿದ್ಕೊಳ್ಳೋಳು, ಏನಾದ್ರು ಹೇಳಿದ್ರೆ ಕೇಳೋ ಅಂತ ಹುಡುಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅದೃಷ್ಟನೋ ಅಥವಾ ಬೇಜಾರು ಜಾಸ್ತಿ ಮಾಡ್ಕೊಳ್ಳಿ ಅಂತನೋ ಗೊತ್ತಿಲ್ಲ, ನಾವೀಗ ಒಂದು MCL ಅಂತ ಹೇಳಿ ಮಹಾರಾಣಿ ಕ್ರಿಕೆಟ್ ಲೀಗ್ ಅಂತ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದೀವಿ. ಅದ್ರಲ್ಲಿ ಆಡೋ ವಿಷಯಕ್ಕೆ ನಾನು ಅವಳನ್ನ ರೀಸೆಂಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಫೋಟೋ ಕಳಿಸ್ತಾಳೆ, ಮಾತಾಡ್ತಾಳೆ, ಇಲ್ಲಕ್ಕ ಚೆನ್ನಾಗ್ ಆಡೋಣಕ್ಕ ಅಂತ ಹೇಳ್ತಾಳೆ. ನೆನ್ನೆ ಅವಳು ಓಕೆ ಆಗಿದ್ದಾಳೆ. ವೆಲ್ಕಮ್ ಆನ್ ಬೋರ್ಡ್ ಅಂತ ಇರೋ ಬ್ರೋಚರ್ ನೆನ್ನೆ ನೈಟ್ ನಮಗೆ ಕೈ ಸಿಗುತ್ತೆ. ಈಗ ನಮ್ದು ಈ Jan 7th ಗೆ ಆಕ್ಷನ್ ಇದೆ ಅಂಡ್ ಜರ್ಸಿ ಲಾಂಚ್ ಇದೆ. ಆ ಟೂರ್ನಮೆಂಟ್ ಬಗ್ಗೆ ಹೇಳ್ತೀನಿ ಪುಟ್ಟ, ಹಿಂಗ್ 7th ಇದೆ ಕಣೋ ಅಂದ್ರೆ, ಆಯ್ತಕ್ಕ ನಾನು ಫ್ರೀ ಮಾಡ್ಕೋತೀನಿ, ಬರ್ತೀನಿ ಅಂತಾನು ಹೇಳ್ತಾಳೆ ಮೊನ್ನೆ. ಇದೆಲ್ಲ ಮಾತಾಡುವಾಗ, ರೀಸೆಂಟ್ ಆಗಿ ಮಾತಾಡಿದಾಗ ಕೂಡ ಏನೂ ಅವಳು ಬಿಟ್ಕೊಡ್ಲಿಲ್ಲ. ಅವಳಿಗೇನ್ ಹರ್ಟ್ ಆಗಿದೆ, ಅವಳಿಗೇನ್ ಪ್ರಾಬ್ಲಮ್ ಇದೆ, ಅವಳು ಯಾಕೆ ಏನಾದ್ರು ಡಿಸ್ಟರ್ಬ್ ಆಗಿದ್ದಾಳ, ಅದೇನು ನನಗೆ ಒಂದೇ ಒಂದ್ ಮಾತಲ್ಲೂ ಅವಳು ನನಗೆ ಬಿಟ್ಕೊಟ್ಟಿದ್ದಿಲ್ಲ. ಚೆನ್ನಾಗಿ ಮಾತಾಡಿದ್ಲು ಕೀರ್ತಿ, ಎಷ್ಟು ನಕ್ಕೊಂಡ್ ಮಾತಾಡಿದ್ಲು ಅಂದ್ರೆ ಖುಷಿ ಆಯ್ತು. ಚೆನ್ನಾಗಿ ಮಾತಾಡಿದ್ಲು, ಇಲ್ಲಕ್ಕ ಬರ್ತೀನಿ ಅಂತಾನು ಹೇಳಿದ್ಲು. ನಿನ್ನೆ ಮಾತಾಡಿದ ಮೇಡಮ್ ನೀವು? ನಿನ್ನೆ ಮಾತಾಡಿಲ್ಲ, ಈಗ ಮೇ ಬಿ ಒಂದು 4-5 days ಬ್ಯಾಕ್ ಅಂತ ಅನ್ಕೋತೀನಿ. ಅಂದ್ರೆ ಏನು ಲವ್ ಫೇಲ್ಯೂರ್ ಅನ್ನುವಂಥದ್ದು ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಗೇನಾದ್ರೂ ಈ ವಿಚಾರ ಗೊತ್ತಾ? ಇಲ್ಲ, ಒಂದು ಸರ್ಟನ್ ಏಜ್ ಅಲ್ಲಿ ಅದು ಲವ್ ಅಂತ ಇದ್ರು ಇರ್ಬೋದು ಕೀರ್ತಿ. ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಏನೇ ಈ ಒಂದು ಏಜಿನ ಮಕ್ಕಳು ಏನೇ ಅವರು ಕಾರಣಕ್ ಸತ್ರು ಕೂಡ, ಅಥವಾ ಏನೇ ಕಾರಣಕ್ಕೆ ಅವ್ರದ್ದು ಏನ್ ವೈಯಕ್ತಿಕ ವಿಚಾರಗಳು ಏನಿರುತ್ತೋ, ಅವ್ರ ಆಂತರಿಕ ಯುದ್ಧ ಏನ್ ನಡೀತಾ ಇರುತ್ತೋ ಗೊತ್ತಿರಲ್ಲ, ಸಡನ್ ಆಗಿ ಲವ್ ಅನ್ನೋ ಒಂದ್ ಪಟ್ಟ ಕಟ್ಬಿಡ್ತಾರೆ. ನಾನು ಅದ್ರ ಬಗ್ಗೆ ನನಗೇನು ಕನ್ಫರ್ಮೇಶನ್ ಇಲ್ಲದೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಪಾಪ ಏನ್ ಕಾರಣ ಇತ್ತೋ ಗೊತ್ತಿಲ್ಲ. ಅಲ್ಲಿ ಚೆನ್ನೈದೊಂದು ತಮಿಳ್ ಪ್ರಾಜೆಕ್ಟ್ ಮಾಡ್ತಾ ಇದ್ಲು. ರೀಸೆಂಟ್ ಆಗಿ ಒಬ್ರ ಹತ್ರ ಹೇಳ್ಕೊಂಡಿದ್ದಾಳೆ, ಅಣ್ಣ ತಂಗಿಲ್ಲ ಅವ್ರ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ಲು, ನಮ್ಮ ಸ್ನೇಹ ಸ್ವಾಭಿಮಾನಿ ಅಂತ ಆರ್ಟಿಸ್ಟ್. ಅವಳ ಹತ್ರ ರೀಸೆಂಟ್ ಆಗು ಹೇಳ್ಕೊಂಡ್ಲಂತೆ, ಅಲ್ಲೂ ಚೆನ್ನೈಯಲ್ಲೂ ಸ್ವಲ್ಪ ಏನೋ ಡಿಸ್ಟರ್ಬ್ ಆಯ್ತು, ಗಲಾಟೆ ಆಯ್ತು, ನಾನು ಅಲ್ಲಿ ಆ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ ಅಂತೇನೋ ಹೇಳಿದ್ಲಂತೆ. ಯಾವ ಪ್ರಾಜೆಕ್ಟ್ ಮ್ಯಾಮ್ ಅದು? ತಮಿಳದು ನಾನು ಕೇಳ್ಬಿಟ್ಟು ಹೇಳ್ತೀನಿ, ನನಗದ್ ಹೆಸರು ನನಗೆ ನೆನಪಿಲ್ಲ. ನಮ್ಮಲ್ಲಿ ತನುಜಾ ಅಂತ ಆರ್ಟಿಸ್ಟ್ ಇದ್ದಾಳೆ, ಅವಳು ಕೂಡ ಆ ಪ್ರಾಜೆಕ್ಟ್ ಕಮಿಟ್ ಆಗಿದ್ಲು. ಅವಳೇ ಅಲ್ಲ ಅವಳನ್ನ ಕಮಿಟ್ ಮಾಡಿಸಿದ್ದು ಅಂತ ಗೊತ್ತಾಗಿತ್ತು ನನ್ಗೆ. ಅಲ್ಲೂ ಏನು ಅದ್ರ ಬಗ್ಗೆ ನನಗೆ, ನಮ್ದು ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ಮಾತಾಡಿದಾಗ ಆ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಿಲ್ಲ. ಮುಂಚೆನೆ ಡೇಟ್ ಕೊಡಿ ಮೇಡಮ್, ನಾನು ಮಾಡ್ಕೊಡ್ತೀನಿ ಅಕ್ಕ. ಯಾವ ಡೇಟು ನನಗೆ, ಯಾಕಂದ್ರೆ ತಮಿಳ್ ಮಾಡ್ತಿರೋದ್ರಿಂದ ನನಗೆ ಡೇಟ್ ಮುಂಚೆನೆ ಹೇಳ್ಬಿಡಿ ಯಾಕಂದ್ರೆ, ಇಲ್ಲಪ್ಪ ನಾವು ಡೇಟ್ ಫಿಕ್ಸ್ ಮಾಡಿದೀವಿ, ಗ್ರೌಂಡ್ ಎಲ್ಲ ಫಿಕ್ಸ್ ಆಗಿದೆ ಅಂತ ಹೇಳಿದಕ್ಕೆ ಓಕೆ ಮಾಡಿ ಫೋಟೋ ಕಳಿಸಿ, ಇಲ್ಲ ಪುಟ್ಟ ಇದ್ ಬೇಡ, ಬೇರೆ ಫೋಟೋ ಕಳ್ಸಂದ್ರೆ ಹೇಳಿದ್ಲು. ಚೆನ್ನಾಗ್ ಆಡೋಣ ಅಕ್ಕ, ತುಂಬಾ ಚೆನ್ನಾಗ್ ಖುಷಿ ಆಯ್ತು ನೀವು ಆರ್ಗನೈಸರ್ ಆಗಿದ್ದು,
ನಿಮ್ಮಲ್ಲಿ ನೀವು ಚೆನ್ನಾಗಿ ಮಾಡ್ತೀರಕ್ಕ ಅಂತೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ಲು. ಅವಳ ಮಾತಲ್ಲಿ 1% ನನಗೆ ಏನಾರು ಅವಳು ಸೈಲೆಂಟ್ ಆಗಿದ್ದಾಳೆ, ಅವಳು ನೋವಲ್ಲಿದ್ದಾಳೆ ಅಂತ ಅಂದ್ರೆ ಗೊತ್ತಿಲ್ಲ. ಹೇಗ್ ಮೇಡಮ್, ಅಂದ್ರೆ ಇವಾಗ ಮೆಂಟಲಿ ಸ್ಟ್ರಾಂಗ್ ಇದ್ರ ಅಥವಾ ವೀಕ್ ಇದ್ರ, ಅಂದ್ರೆ ಇವಾಗ ಮಾತಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ? ಇಲ್ಲ, ಮಾತಾಡೋ ಸಂದರ್ಭದಲ್ಲ ಕೀರ್ತಿ, ಏನಂದ್ರೆ ನಾವು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನನಗೆ ಬೆಳಗ್ಗೆಯಿಂದ ಯಾರು ನಮ್ಮ ಫ್ರೆಂಡ್ಸ್ ಇಂಡಸ್ಟ್ರಿ ಕಾಲ್ ಮಾಡ್ತಿದ್ರು ಅವ್ರೆಲ್ರಿಗೂ ನಾನು ಒಂದೇ ಮಾತು ಹೇಳ್ತಾ ಇರೋದು, ಹ್ಮ್ ಅವಳು ಸೂಸೈಡ್ ಮಾಡ್ಕೊಳ್ಳೋಂತ ಹುಡುಗಿನೇ ಅಲ್ಲ. ಹ್ಮ್ 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 ತುಂಬಾ ಧೈರ್ಯವಂತೆ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಅವ್ರು ಬೇಜಾರ್ ಮಾಡ್ಕೋತಾರೆ ಇಲ್ಲ ಅಂತ ನೋಡ್ತಿರ್ಲಿಲ್ಲ, ಮುಖ ಕೊಡ್ದಂಗ್ ಹೇಳ್ತಾ ಇದ್ಲು. ಅಂದ್ರೆ ಏನ್ ಬಂದ್ರು ಫೇಸ್ ಮಾಡ್ತೀನಿ ಅನ್ನೋ ಅಂತ ಒಂದು ಮನಸ್ಥಿತಿ ಇದ್ದಂತ ಹುಡುಗಿ ಅವಳು. ತುಂಬಾ ಸ್ಟ್ರಾಂಗ್ ಇದ್ಲು ಅವಳು ಮೆಂಟಲಿ. ಹ್ಮ್ ಹ್ಮ್ ಆತರ ಸೂಸೈಡ್ ಮಾಡ್ಕೊಳ್ಳೋವಷ್ಟು ವೀಕ್ ಮೈಂಡ್ ಅಂತ ಏನು ಇರ್ಲಿಲ್ಲ. ಓಕೆ, ಅಂದ್ರೆ ಫ್ಯಾಮಿಲಿ ಇಶ್ಯೂಸ್ ಏನಾದ್ರು ಇರಬಹುದು, ಅದು ಏನು ಹೇಳ್ಕೊತಾ ಇರ್ಲಿಲ್ಲ ನಿಮ್ಮ ಹತ್ರ, ಜಸ್ಟ್ ಪ್ರೊಫೆಷನಲ್ ವರ್ಕ್ ಆಗಿದ್ರ? ಪ್ರೊಫೆಷನಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಏನು ಇರಲ್ಲ ಆಕ್ಚುಲಿ. ಪಾಪ ಅವ್ರಮ್ಮ ಏನೋ ಗೌರ್ಮೆಂಟ್ ಜಾಬ್ ನೋಡಿದ್ರಂತೆ ಅವಳಿಗೆ, ಜಾಬ್ಗೆ ನನ್ ಮಗಳು ಜಾಬ್ ಮಾಡ್ಲಿ ಅಂತ. ಅವಳೇನೋ ಇಲ್ಲ ನನ್ಗೆ ಇಂಡಸ್ಟ್ರಿ ಇಷ್ಟ, ನನಗೆ ಜಾಬ್ ಹೋಗಲ್ಲ ನಾನು ಅಂತೇನೋ ಹೇಳ್ಕೊಂಡಿಲ್ಲಂತೆ ರೀಸೆಂಟ್ ಆಗಿ ಇನ್ನೊಬ್ರ ಹತ್ರ. ಹ್ಮ್ ಆ, ಹ್ಮ್ ಈ ತರ ಅವ್ರ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಇನ್ನೊಬ್ಬ ಆರ್ಟಿಸ್ಟ್. ಅವ್ರ ಹತ್ರ ಹೇಳ್ಕೊಂಡಿದ್ಲಂತೆ, ನನ್ಗೆ ಜಾಬ್ ಇಷ್ಟ ಇಲ್ಲ ಅಕ್ಕ, ನಾನು ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಆಗ್ತೀನಿ ಅಂತ. ಹಂಗ್ ಕಂಟಿನ್ಯೂ ಆಗೋಂತ ಹುಡುಗಿನೇ ಅವಳು. ಹೀರೋಯಿನ್ ಆಗಿ ಮಾಡ್ತಾ ಇದ್ದವಳು, ತುಂಬಾ ಚೆನ್ನಾಗಿದ್ಲು. ಹಾಗಾಗಿ ಮೇ ಬಿ ಇಂಡಸ್ಟ್ರಿಗೆ ಒಂದ್ಸಲ ಬಂದ್ಮೇಲೆ ಜಾಬ್ ಮಾಡ್ಬೇಕು ಅನ್ನೋ ಮನಸ್ಸಿರಲ್ಲ. ಅದು ಬಿಟ್ರೆ ಇನ್ನು ಏನೇ ಆದ್ರೂ ತಂದೆ ತಾಯಿ ಬೈಬೋದು, ಲೈಫಲ್ಲಿ ಸೆಟ್ಲ್ ಆಗು ಅಂತ ಹೇಳ್ಬೋದು, ಇಲ್ಲ ಮದ್ವೆ ಆಗು ಅಂತ ಹೇಳ್ಬೋದು, ಇಲ್ಲ ಒಳ್ಳೆ ಜಾಬ್ ಮಾಡು, ಇಂಡಸ್ಟ್ರಿ ಲೈಫ್ ಇಲ್ಲ ಅಂತಾನು ಹೇಳ್ಬೋದು. ಇದನ್ನೆಲ್ಲ ನಾವು ಫ್ಯಾಮಿಲಿ ಇಶ್ಯೂಸ್ ಅಂತ ತಗೊಳಕ್ಕೆ ಆಗಲ್ವಲ್ಲ ಕೀರ್ತಿ. ಏನಾಗತ್ತೆ, ಹೌದು. ತಂದೆ ತಾಯಿ ಬೈದ್ರೆ ಒಡೆಯೋ ರೈಟ್ಸ್ ಇರುತ್ತೆ, ಎಲ್ಲಾ ರೈಟ್ಸ್ ಇರುತ್ತೆ. ಹ್ಮ್ ಹ್ಮ್ ಅದನ್ನ ಈಗಿನ ವೀಕ್ ಮೈಂಡೆಡ್ ಮಕ್ಕಳುಗಳು ಬೇರೆ ತರ ತಗೋತಾರೆ, ಏನು ಮಾಡಕ್ಕಾಗಲ್ಲ. ಏಜ್ ಎಷ್ಟಾಗಿತ್ತು ಮ್ಯಾಮ್ ಅವ್ರಿಗೆ? ನನ್ ಪ್ರಕಾರ ಈಸ್ 22 to 23 ಇರ್ಬೋದು. ತುಂಬಾ ಚಿಕ್ಕ ವಯಸ್ಸು. ತುಂಬಾ ಚಿಕ್ಕ ವಯಸ್ಸು, ಹೌದು ಹೌದು. ಆಮೇಲೆ ತುಂಬಾ ಮುದ್ದಾಗಿದ್ದಾಳೆ. ನಾನು ನಿಮಗೆ ಕಳ್ಸ್ಕೊಡ್ತೀನಿ, ಅದು ವೆಲ್ಕಮ್ ಆನ್ ಬೋರ್ಡ್ ಅಂತ ನಾವು ನಿನ್ನೆ ಬ್ರೋಚರ್ ಯಾವಾಗ ರೆಡಿ ಶುರು ಮಾಡಿಸಿ. ಆಗ್ಬೇಕಿತ್ತು ಮ್ಯಾಮ್ ಅದು ನಿಮ್ದು MCL? ನಮ್ದು ಜಾನ್ 17th ಜೆರ್ಸಿ ಲಾಂಚ್ ಇದೆ. ಜಾನ್ 17. ಓಕೆ. 7th ಜೆರ್ಸಿ ಲಾಂಚ್, 17th ಟೂರ್ನಮೆಂಟ್. 17th ಒನ್ ಡೇನೆ ಟೂರ್ನಮೆಂಟ್ ಇರೋದು ನಮ್ದು. ಹ್ಮ್ ಹ್ಮ್ ಅದಕ್ಕೆಲ್ಲ ಅವಳು ಪ್ರಿಪೇರ್ ಆಗಿ, ಆಮೇಲೆ ಪ್ರಾಕ್ಟೀಸ್ ಯಾವಾಗಿಂದ ಇದೆಯಕ್ಕ ಅಂತೆಲ್ಲ ಕೇಳ್ಕೊಂಡು ಎಲ್ಲ ನಿಮ್ಗೆ ಮಾತಾಡಿ. ಯಾರಿಂದ ಗೊತ್ತಾಯ್ತು ಅವ್ರು ಈ ರೀತಿ ಒಂದು ಘಟನೆ ಆಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ? ಅದೇ ಅವ್ರ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ಲು, ಸ್ನೇಹ ಸ್ವಾಭಿಮಾನಿ ಅಂತ, ಅವಳು ಆರ್ಟಿಸ್ಟು. ಹ್ಮ್ ಅವಳು ನಂಗೆ ಬೆಳಿಗ್ಗೆ ಫೋನ್ ಮಾಡಿ ವಿಷಯ ಗೊತ್ತಾಯ್ತಕ್ಕ ಅಂತ ಅಳಕ್ ಶುರು ಮಾಡಿದ್ಲು. ಹ್ಮ್ ನಾನ್ ಇರಪ್ಪ, ನಂಗೇನೋ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಕಾರ್ ಸೈಡಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ದೆ. ಹ್ಮ್ ಅಳ್ತಾ ಇದ್ಲು. ಏನಂದ್ರೆ ಹೇಳ್ತಾನೆ ಇಲ್ಲ. ಆಮೇಲೆ ಅವಳಿಗೆ ಇಷ್ಟೊಂದು ಯಾಕೆ ಅಳ್ತಿದ್ದಾಳೆ ಅಂದಾಗ ಗೊತ್ತಾಯ್ತಾ, ವಿಷಯ ಗೊತ್ತಾಯ್ತು. ಯಾರು? ನಂದಿನಿ. ಇವನಪ್ಪ ನಂದಿನಿ, ನಮ್ದ್ರಲ್ಲಿ ಆಡ್ತಾ ಇದ್ದಾಳೆ ಈ ತರ ಕ್ರಿಕೆಟ್. ಹೇಳ್ತಾ ಇದ್ರೆ ಅಕ್ಕ ಹಂಗಲ್ಲಕ್ಕ, ಈ ತರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ಲು. ಹ್ಮ್ ನಾನ್ ಹ್ಮ್ ನಂಬಿಲ್ಲ, ನಾನು ಯಾರಿಗೂ ಹೇಳೂ ಇಲ್ಲ. ನಾನು ಇಲ್ಲ, ಚಾನ್ಸ್ ಇಲ್ಲ, ಬಿಕಾಸ್ ಅವಳು ತುಂಬಾ ಸ್ಟ್ರಾಂಗ್ ಮೈಂಡ್ ಹುಡುಗಿ, ಆತರ ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಹ್ಮ್ ಹ್ಮ್ ಆಮೇಲೆ ನಾನು ಅದಕ್ಕೆ ಯಾರಿಗೂ ತಿಳಿಸ್ಲೂ ಇಲ್ಲ ಹಿಂಗಾಗಿದೆ ಅಂತ. ಇವನ್ ನಾನು ಟೆಲಿವಿಷನ್ ಅಸೋಸಿಯೇಷನ್ ಕಮಿಟಿ ಗ್ರೂಪ್ಗೂ ಹಾಕ್ಲಿಲ್ಲ. ಹ್ಮ್ ಇಲ್ಲ, ಪೋಸ್ಟ್ ಮಾರ್ಟಮ್ ಹೋಗಿದೆ ಕನ್ಫರ್ಮ್ ಅಂದ್ಮೇಲೆ ನಮ್ಮ EC ಮೆಂಬರ್ಸ್ ಗ್ರೂಪಿಗೆ ಹಾಕಿದ್ ನಾನು. ಎಸ್ ಮ್ಯಾಮ್.